ಓಂ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ನಮಃ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಸರ್ದಾರ್ ಅಂತ ಅಂದ್ಬಿಟ್ಟು. ನಾವು ಬೆಂಗಳೂರಿಂದ ಬಂದಿರೋದು ಇಲ್ಲಿಗೆ. ಸುಮಾರು ಕೋವಿಡ್ ಬರೋ ಮುಂಚೆ ಕೋವಿಡ್ ಆದಮೇಲೆ ಸ್ವಲ್ಪ ಕಷ್ಟಗಳು ಸಿಕ್ಕಾಕೊಂಡಿದ್ವಿ. ತುಂಬಾ ನಷ್ಟ ಹೊಂದಿದ್ದೆ. ಈ ಕ್ಷೇತ್ರಕ್ಕೆ ನಮ್ಮ ಸ್ನೇಹಿತರು ಸುಧಾಕರ್ ಅಂತಿದ್ದಾರೆ. ಅವ್ರು ಬೆಂಗಳೂರಿನವ್ರು. ಅವರು ನನಗೆ ಹೇಳಿದ ಮೇಲೆ ಇಲ್ಲಿಗೆ ಬಂದಿದ್ದು ನಾನು ದೇವಸ್ಥಾನಕ್ಕೆ. ಇಲ್ಲಿ ತಾಯಿ ಮಹಿಮೆ ತುಂಬ ಪವಾಡವಾಗಿದೆ. ಇಲ್ಲಿ ಬಂದ ಮೇಲೆ ತುಂಬ ಅಭಿವೃದ್ಧಿ ಆಯಿತು. ನನ್ನ ಸಾಲ ಎಲ್ಲ ತೀರಿತು. ಸುಮಾರು ದೇವಸ್ಥಾನಕ್ಕೆಲ್ಲ ಸುತ್ತು ಬಂದಿದ್ವಿ. ಆದರೂ ಇಲ್ಲಿ ಬಂದ ಮೇಲೆ ತುಂಬ ಬದಲಾವಣೆಗಳಾಗಿದೆ. ಸರ್, ಕಷ್ಟ ಅಂದರೆ ಜೀವ ಹೋಗೋ ಪರಿಸ್ಥಿತಿ ಇತ್ತು. ದುಡ್ಡು ಕಾಸಿಂದಾಗಿರ್ಬೋದು, ಮತ್ತು ಈ ಸ್ವಲ್ಪ ಬೇರೆ ಥರ ಭಿನ್ನಾಭಿಪ್ರಾಯಗಳಿತ್ತು. ಎಲ್ಲ ಸಾಯೋ ಸ್ಟೇಜ್ಗೆ ಬಂದಿದ್ದೆ ಬಿಡಿ. ಇಲ್ಲಿಗೆ ಬಂದಮೇಲೆ ಸುಧಾರಿಸ್ಕೊಂಡು ಇವಾಗ ಒಂದು ಹಂತದಲ್ಲಿದೆ. ಚೆನ್ನಾಗಿ ನಡೀತಾ ಇದೆ, ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ ದೇವ್ರ ದಯೆಯಿಂದ. ಆಗಿದೆ 100ಕ್ಕೆ ನನಗೆ 80% ಆಗಿದೆ. ಇನ್ನು 20% ಬಾಕಿ ಇದೆ. ತಿರ್ಗಾ ಅಮ್ಮನವರೇ ಕರ್ಸ್ಕೊಂಡಿದ್ದಾರೆ ಬನ್ನಿ ಅಂತ. ಸರ್, ವರ್ಷಕ್ಕೇನಿಲ್ಲ ಅಂದರೂ ನಾನು ಸುಮಾರು ಒಂದು 6ರಿಂದ 7 ಸಲ ಬರ್ತಾ ಇರ್ತೀನಿ. ಇಲ್ಲಿ ತಿಂಗಳಿಗೆ ಒಂದ್ಸಲ ಸಂಕ್ರಮಣ ಅಂತ ನಡೀತೆ. ಆ ಸಂಕ್ರಮಣ ಬಂದಾಗ ತಾಯಿ ಹೇಳ್ತಾರೆ, ಪ್ರತಿ ಸಂಕ್ರಮಣಕ್ಕೂ ಬರ್ತಾ ಇರ್ತೀವಿ. ಸರ್, ತಾಯಿ ತುಂಬ ಪವರ್ಫುಲ್ಲು. ಅದು ಇಲ್ಲಿ ನಾವು ಹೇಳೋದಕ್ಕಿಂತ ಬಂದು ನೋಡಬೇಕು ಕ್ಷೇತ್ರಕ್ಕೆ. ಅದಕ್ಕಿಂತ ತುಂಬ ದೊಡ್ಡದು ಅಂದರೆ ನಮ್ಮ ದೈವಗಳು, ಗುಳಿಗೆಗಳು, ನವಗುಳಿಗೆಗಳು. ಅವ್ರು ತುಂಬಾ ಪವರ್ಫುಲ್ಲು. ಹೇಳಿದ್ದನ್ನು ನಡೆಸ್ಕೊಳ್ತಾರೆ. ಹೌದೌದು, ಈ ಕಡೆ ಹೌದೌದು. ಇಲ್ಲಿ ಸುಮಾರು ಈ ಸುತ್ತಮುತ್ತ ಎಲ್ಲೂ ನಾವು ಕಂಡಂಗೆ 9 ಗುಳಿಗಳನ್ನ ನೋಡಿಲ್ಲ. ಇದು ಒಂದೇ ಕ್ಷೇತ್ರದಲ್ಲಿ 9 ಗುಳಿಗ ಇರೋದು ಬರ್ಕಜಲ್ಲಿ. ಒಂದ್ಸಲ ಬನ್ನಿ, ಎಲ್ಲ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ತುಂಬ ಪವರ್ಫುಲ್ ದೇವಸ್ಥಾನ ಆಗಿದೆ. 80% ಆಗಿದೆ. ಇನ್ನು 20% ಇದೆ. ದೇವರೇ ಮಾಡ್ತಾ ಇದೆ, ನಡೆಸ್ಕೊಳ್ತಾರೋ ದೇವರೇನೆ. ನಮ್ದೇನು ಇಚ್ಛೆ ಇಲ್ಲ, ನಮ್ದೆಲ್ಲ ಅವರೇ ನಡೆಸ್ತಾ ಇರೋದು. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಡೀತಾ ಇದೆ. ಆಯ್ತು ಈಗ 6 ವರ್ಷ ಆಯ್ತು ಬಂದು. 6 ವರ್ಷದಿಂದನೂ ಬರ್ತಾ ಇದೀವಿ. ಒನ್ ಟೈಮಲ್ಲಿ ಬರೋಕ್ಕೂ ಕಾಸಿರ್ಲಿಲ್ಲ. ಈಗ ಅವಾಗ ಬರ್ತೀವಿ, ವರ್ಷ ಬರ್ತೀವಿ. ಕೋಲ ಬಂದಾಗ ಕೋಲ ನೋಡ್ತೀವಿ, ನಾವು ಭಾಗವಹಿಸ್ತೀವಿ, ನೋಡ್ತೀವಿ. ಫ್ಯಾಮಿಲಿ ಪೂರ್ತಿ ಎಲ್ಲ ಬರ್ತಾರೆ. ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡ್ಬರ್ತೀವಿ ಬೆಂಗಳೂರಿಂದೆಲ್ಲ. ಸುಮಾರು ಜನ ಬಂದಿದ್ದಾರೆ. ಬಂದಿರೋರಿಗೆಲ್ಲ ಒಳ್ಳೇದಾಗಿದೆ. ಸರ್, ಭಕ್ತರಿಗೆ ಹೇಳ್ಬೇಕು ಅಂದರೆ ಬನ್ನಿ ದೇವಸ್ಥಾನಕ್ಕೆ, ನೋಡಿ. ಇಲ್ಲಿ ಅನುಭವ ಆಗಬೇಕು, ನಂಬಿಕೆ ಇರಬೇಕು ದೇವ್ರ ಮೇಲೆ. ಯಾವ ದೇವರಾದ್ರೂ ನಂಬಿಕೆ ಇರಬೇಕು. ನಂಬಿಕೆ ಇರೋಲ್ಲ ಕೆಲಸನೂ ಆಗುತ್ತೆ. 100ಕ್ಕೆ 100 ಆಗೇ ಆಗುತ್ತೆ. 100ಕ್ಕೆ 100 ಆಗುತ್ತೆ. ಕ್ಷೇತ್ರದ ಧರ್ಮದರ್ಶಿಗಳು ರಮೇಶ್ ಪೂಜಾರಿ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ನೋಡ್ತಿದ್ದಂಗೆ ಮುಖ ನೋಡ್ತಿದ್ದಂಗೆ ಹೇಳ್ಬಿಡ್ತಾರೆ. ಜೀವನ ಹೇಗಿದೆ, ಮುಂದಕ್ಕೆ ಹೇಗಿದೆ, ಹಿಂದಿಂದೆಲ್ಲ ಹೇಳ್ಬಿಡ್ತಾರೆ. ಅದ್ರ ಮುಂದಿಂದ ಹೇಳೋದು ತುಂಬ ಕಮ್ಮಿ. ಮುಂದಿಂದು ಹೀಗೆ ನಡೆಯುತ್ತೆ, ಹೀಗೆ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಪುಣ್ಯ ಮಾಡಿದ್ವಿ ನಾವು ಅವ್ರ ಹತ್ರ ಬಂದು. ನಾವು ಭವಿಷ್ಯ ಕೇಳ್ಕೊಂಡು ಫ್ಯೂಚರ್ ಏನಾಗುತ್ತೆ ಏನು ಅಂತೆಲ್ಲ ಕೇಳ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗಿದೆ ನಮಗೂ. 100% ಆಗಿದೆ. ಅವ್ರು ಏನು ಹೇಳ್ತಾರೋ ಅದೇ. ಆ ಟೈಮ್ಗೆ ಏನಾಗಬೇಕು ಅದೇ ಆಗುತ್ತೆ. ಚಾಚು ತಪ್ಪದಂಗೆ ಹೇಳ್ತಾರೆ. ಒಂಚೂರು ಮಿಸ್ ಅಂತೂ ಆಗಲ್ಲ. ಅವ್ರು ಏನು ಹೇಳೋದು ಹಾಗೆ ನಡೀತಾರೆ.